ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ಸಪ್ಪೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಂಬರೋಣ ಬನ್ನಿ. ನಾನು ಮೇಜರಿಂಗ್ ಕಪ್ಪಲ್ಲಿ 2 ಕಪ್ಪು ಅಕ್ಕಿ ರವೆ ತೊಗೊಂಡಿದ್ದೀನಿ. ಅಕ್ಕಿನ ಕ್ಲೀನಾಗಿ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಿಸ್ಕೊಂಡು ರವೆ ಮಾಡಿಸ್ಕೊಂಡಿರೋದು. ಇದು ಅಕ್ಕಿ ರವೆ 2 ಕಪ್ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ ಕಾಯಿ ತುರಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ. ಇದೆಲ್ಲ ರವೆ ಒಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಇದು ಮತ್ತು ಇದನ್ನು ಈ ರವೆ ಒಳಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ಇದರಲ್ಲಿ 2 ಅಕ್ಕಿ ತರಿ ಹಾಕ್ಕೊಂಡಿದ್ದೆ, 4 ನೀರು ಹಾಕಿದ್ದೀನಿ. ಮೇಜರಿಂಗ್ ಕಪ್ಪಲ್ಲಿ 1 ಕಪ್ಪು, 2 ಕಪ್ ಅಕ್ಕಿ ತರಿಗೆ 4 ನೀರು ಹಾಕ್ಕೊಂಡಿದ್ದೀನಿ. ಡಬ್ಬಲ್ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಒಂದೇ 1 ಸ್ಪೂನ್ ಎಣ್ಣೆ ಹಾಕಬೇಕು. ಇದು ಇವಾಗ ಚೆನ್ನಾಗಿ ಮರಳಿ ನೋಡಿ, ಎಲ್ಲ ಬೆರೆಸ್ಕೊಂಡಿದ್ದೀನಿ. ಇದಕ್ಕೆ ಮೆಣಸಿನ ಕಾಳು ಹಾಕಿದ್ದೀವಿ. ಖಾರಕ್ಕೆ 3 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ, ಈ ಥರ ಕುದೀತಾ ಇರಬೇಕು. ಇವಾಗ ನೆನೆಸಿರೋ ಕಡಲೆಬೇಳೆ ಹಾಕೋಣ. ಇವಾಗ ಅಕ್ಕಿ ತರಿಗೆ ಬೆರೆಸ್ಕೊಂಡಿದ್ವಲ್ಲ ಎಲ್ಲ, ಅದನ್ನು ಹಾಕಿಬಿಟ್ಟು ಹಲ್ಲೆಲ್ಲಿ ಎಲ್ಲ ತಿರುಗಬೇಕು. ಉಪ್ಪಿಟ್ಟಿನ ಥರ ಮುದ್ದೆ ಆದರೆ ಸಾಕು. ಉಪ್ಪಿಟ್ಟಿಗೆ ಮಾಡ್ತೀವಲ್ಲ ಆ ಥರ, ಜಾಸ್ತಿ ಏನು ಬೇಯಿಸೋದು ಬೇಡ. ಇದೆಲ್ಲ ಗಟ್ಟಿಯಾಗೋ ತನಕ ಹೀಗೆ ತಿರುಗೋದು, ಏನೂ ಗಂಟಾಗಲ್ಲ. ಈಗೇನು ಚಳಿಗಾಲ, ಸೊಪ್ಪು ಚೆನ್ನಾಗಿ ಕಡಿಮೆ ರೇಟಲ್ಲಿ ಸಿಗುತ್ತೆ. ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹೆಚ್ಚಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಇದು ಸ್ವಲ್ಪ ಬೇಯಲಿ, ಗಟ್ಟಿಯಾಗಲಿ ಎಲ್ಲ ಹಿಟ್ಟು. ನೋಡಿ, ತುಂಬ ಕಡಿಮೆ ಉರಿ ಇಟ್ಬಿಟ್ಟು ಈ ರೀತಿ ಇದ್ದರೆ ಗಟ್ಟಿ ಆಯ್ತಾ ಬರುತ್ತೆ. ತುಂಬ ಕಡಿಮೆ ಉರಿ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡಿ, ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಇಷ್ಟು ಗಟ್ಟಿಯಾದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಡಿ. ಒಂದು ಕಡಾಯಿ ಇಟ್ಟಿದ್ದೀನಿ. ಅದಕ್ಕೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ 3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬಾಡಲಿ. ಇದು 1 ಎಲೆಗ ಸೊಪ್ಪು. ಮಕ್ಕಳಿಗೆ ಜ್ಞಾಪಕ ಶಕ್ತಿ ಬರಲಿ ಅಂದ್ಬಿಟ್ಟು ಯಾವ್ಯಾವ ರೀತಿ ಇಲ್ಲಾದರೂ ಸಾರು ಮಾಡ್ಕೊಬೋದು, ಚಟ್ನಿ ಮಾಡ್ಕೊಬೋದು. ನಾನು ಈ ದಿನ ಚಟ್ನಿ ಮಾಡ್ಕೊತಾ ಇರ್ತೀನಿ. ಇದನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಈ ಪಾತ್ರೆ ಒಳಗೆ ಹಾಕ್ತೀನಿ. ಇದರೊಳಗಡೆ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ನೋಡಿ, ಪಾತ್ರೆ ತುಂಬ ಇದು ಸೊಪ್ಪು ಸ್ವಲ್ಪ ಆಗಿದೆ. ಇಷ್ಟಾದಮೇಲೆ ಶುಂಠಿ, ಬೆಳ್ಳುಳ್ಳಿ, ಉಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ 1-2 ಸ್ಪೂನ್ ಕಾಯಿ ತುರಿ, ಸ್ವಲ್ಪ ಹುರಿಗಡಲೆ ಹಾಕೋತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇದ್ರ ಜೊತೆಗೆ ಮಾವಿನಕಾಯಿ ತುರಿ ಹಾಕ್ಕೊಳ್ತೀನಿ. ಸ್ವಲ್ಪ ಹುಳಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹೆಚ್ಚಿದ್ದೀನಿ. ಇವಾಗ ಒಂದು ಸೌಟಿಂದ ಹೀಗೆ ತಗೊಂಡು ಮೇಲೆ ಸೌರ್ಬಿಡಿ. ಒಂದೇ ಅಳತೆ ಬರುತ್ತೆ ಎಲ್ಲ. ಈ ಥರ ಇಡ್ಲಿ ಮಾಡ್ಕೊಳ್ಳಿ. ಈ ಥರ ತಗೊಬಿಟ್ಟು ಸೌಟಲ್ಲಿ ತಗೊಂಡು ಈ ಥರ ಸೌಟಲ್ಲಿ ಹೀಗೆ ಸೌರ್ಬಿಟ್ಟು ಇಡ್ಲಿ ಮಾಡ್ಕೊಳ್ಳಿ. ನೋಡಿ, ಇಡ್ಲಿ ಪ್ಲೇಟ್ಸ್ಗೆಲ್ಲ ತುಂಬಿದ್ದೀನಿ. ಇದೊಂದು ಬ್ಯಾಚ್ ಆಗುತ್ತೆ. ನೆಕ್ಸ್ಟ್ ಬ್ಯಾಚು ಈ ರೀತಿ ಉಂಡೆ ಕಟ್ಟಿ ಹಬೆಯಲ್ಲಿ ಬೇಯಿಸ್ಕೊತೀನಿ. ಇದು ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಇದು ಕಾಯಕ್ಕೆ ಇಟ್ಬಿಟ್ಟು 15 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಬೇಕು. ನೋಡಿ, 1 ಎಲೆಗ ಸೊಪ್ಪಿನ ಚಟ್ನಿ ರೆಡಿ. ಇಲ್ಲಿ ಹಬೆದು ಅಕ್ಕಿ ತರಿ ಇಡ್ಲಿನೂ ರೆಡಿಯಾಗಿದೆ. ನೋಡಿ, ಈ ರೀತಿ ಸರ್ವ್ ಮಾಡಿ ಕೊಡೋದು. ಬಿಸಿ ಬಿಸಿ ಇಡ್ಲಿ ಈ ಚಳಿಗಾಲದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 4 ಥರ ಬೇಳೆ ತಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ 1-2-3 ಸಲ ತೊಳೆದು ನೀರು ಹಾಕ್ಕೊಳ್ತೀನಿ. ಇಲ್ಲಿ ಹೀರೆಕಾಯಿ ತೊಗೊಂಡಿದ್ದೀನಿ, ಒಂದು ಸಣ್ಣದು. ಇದೆರಡನ್ನು ಕುಕ್ಕರ್ಗೆ ಹಾಕಿ ಅರಿಶಿನದ ಪುಡಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 3 ವಿಷಲ್ ತೊಗೊಳ್ಳೋಣ. ಇವಾಗ ನೋಡಿ, ಎಲ್ಲ ಕ್ಲೀನಾಗಿ ತೊಳೆದು 4 ಥರ ಬೇಳೆನೂ 1 ಸ್ಪೂನ್ ತೊಗೊಂಡಿದ್ದೀನಿ. ನಿಮ್ಮ ಮನೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ.
ಮೊಸರು ದಾಲ್, ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಸ್ವಲ್ಪ ಅರಿಶಿನ, ಎಣ್ಣೆ ಹಾಕಿದ್ದೀನಿ. ಇವಾಗ ತೊಳೆದು ಕಟ್ ಮಾಡಿರೋದು ಹೀರೆಕಾಯಿ ಹಾಕ್ತಾಯಿದ್ದೀನಿ. ಇವಾಗ 3 ವಿಷಲ್ ತಗೊಳ್ಳೋಣ. ಸ್ಟವ್ ಆನ್ ಮಾಡಿಡ್ತೀನಿ. ನೋಡಿ, ಬೇಳೆಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಉಪ್ಪು ಹಾಕ್ಬಿಡೋಣ, ಕರ್ಕೊಳ್ಳುತ್ತೆ. ಇವಾಗ ಖಾರ ರುಬ್ಬೋದು ತೋರಿಸ್ತೀನಿ. ಇಲ್ಲಿ ಒಂದು 20 ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಗುಂಟೂರು ಮೆಣಸಿನ್ಕಾಯಿ. ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಮೊದಲಿಗೆ ಚೆನ್ನಾಗಿ. ನೋಡಿ, ಈ ರೀತಿ ಹುರ್ಕೊಂಡಿದ್ದೀನಿ. ಇದಕ್ಕೆ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, 2 ಸ್ಪೂನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಜೀರಿಗೆ, ಮೆಣಸು, ಉಪ್ಪು. ಇದಿಷ್ಟನ್ನು ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. 1-2 ನೀರು ಹಾಕ್ಬಿಟ್ಟು ಅಕ್ಕಿ ಚೆನ್ನಾಗಿ ತೊಳೆದು 1-2 ನೀರು ಹಾಕಿದ್ದೀನಿ. ಇವಾಗ ಅನ್ನ ಮಾಡ್ಕೊಂಬಿಡೋಣ. ನಾನು ಇಲ್ಲಿ ಸೌತೆಕಾಯಿ ತೊಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ಈ ರೀತಿ ಸಿಪ್ಪೆ ತೊಗೊಂಡು ಸಣ್ಣ ಕಟ್ ಮಾಡ್ಕೊತೀನಿ. ಇದನ್ನು ಸಿಪ್ಪೆ ತೊಗೋತೀನಿ. ನಮ್ಗೆ ಹೇಗೆ ಬೇಕು ಹಾಗೆ ಕಟ್ ಮಾಡ್ಕೋಬೋದು. ಮೊದಲಿಗೆ ಕಟ್ ಮಾಡ್ಕೊತೀನಿ ಸಿಪ್ಪೆ ತೆಗೆದು. ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ತಾಯಿದ್ದೀನಿ, ಎಷ್ಟು ಬೇಕಷ್ಟು. ಇದು ಮಾಡ್ಕೊಂಡಿರೋದು ಪುದೀನ ಚಟ್ನಿ. ನಮಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಇದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ತೀನಿ. ಇದಕ್ಕೂ ಉಪ್ಪು ಹಾಕಿದ್ದೀನಿ ಚಟ್ನಿಗೆ, ಅದಕ್ಕೆ ನೋಡಿಕೊಂಡು ಆಮೇಲೆ ಉಪ್ಪು ಹಾಕೊಳ್ಳೋಣ. ಫಸ್ಟು ಎಲ್ಲ ಮಿಕ್ಸ್ ಮಾಡ್ತೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಇದು ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು. ಹೊರಗಡೆ ತಳ್ಳಗಡಿಯಲ್ಲಿ ಒಬ್ಬರು ತಾತ ಈ ರೀತಿ ಮಾಡಿಕೊಡ್ತಾಯಿದ್ರು. ನೋಡ್ಕೊಂಬಂದು ಮನೇಲಿ ಮಾಡಿದೆ, ತುಂಬ ಚೆನ್ನಾಗಿರುತ್ತೆ. ಈ ಪುದೀನ ಚಟ್ನಿ ಕಲಿಸ್ಬಿಟ್ಟು ಒಗ್ಗರಣೆ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಊಟದ ಜೊತೆ ಮಧ್ಯಾಹ್ನ ಸೈಡ್ ಡಿಶ್ಗಾಗಿ ಉಪಯೋಗಿಸ್ಕೋಬೋದು. ಈ ರೀತಿ ನೀವು ಮಾಡಿ. ಸ್ವಲ್ಪ ಸಪ್ಪೆ ಇತ್ತು, ಉಪ್ಪು ಕಲಿಸ್ದೆ. ನೋಡಿ, ಊಟದ ಜೊತೆ ಮಜ್ಜಿಗೆನೂ ರೆಡಿ ಮಾಡಿದ್ದೀನಿ. ಬರೀ ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅನ್ನನೂ ರೆಡಿಯಾಗಿದೆ. ಇವಾಗ ಊಟ ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಸಪ್ಪೆ ಸಾರು ಹಾಕ್ಕೊಂಡು, ಉಪ್ಪು ಸಾರು, ಖಾರ ಹಾಕ್ಕೊಂಡು, ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳೋದು. ಇದಕ್ಕೆ ಈ ರೀತಿ ಕಲಿಸ್ಕೊಂಡು ಊಟ ಮಾಡೋದು. ಇದು ಮುದ್ದೆಗೂ ಚೆನ್ನಾಗಿರುತ್ತೆ. ಅಂದರೆ ನಾನಿವತ್ತು ಮುದ್ದೆ ಮಾಡಿಲ್ಲ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.